ಇದ್ದೀನಿ, ಕೇಂದ್ರದಲ್ಲಿ ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲ ಇದ್ದಾರೆ. ಇವೆಲ್ಲರೂ ಸೇರಿಸೋದೇ ಬೇಡ. ಎಲ್ಲರಿಗೂ ನನ್ನ ಸಹಪಾಠಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗಲೂ ಈ 2024 ಲೋಕಸಭೆ ಚುನಾವಣೆಯಲ್ಲಿ ನಾನು ಒಬ್ಬ ಮಾಜಿ ಸೈನಿಕನಾಗಿ ಸ್ಪರ್ಧಿಸ್ತಾ ಇದ್ದೀನಿ. ಆ ಮಾಜಿ ಸೈನಿಕನಾಗಿ ಸ್ಪರ್ಧಿಸ್ತಾ ಇರೋದು ತಮ್ಮೆಲ್ಲರಿಗೂ ಖುಷಿ ಇರುತ್ತದೆ, ನನಗೂ ಖುಷಿ ಆಗಿದೆ. ಏನು ನನಗೆ ಕಷ್ಟ ಅನ್ನಿಸ್ತಾ ಏನಿಲ್ಲ. ಆದರೆ ದೊಡ್ಡ ಎಲೆಕ್ಷನ್ ಇದು, ಬಹಳ ದೊಡ್ಡ ಎಲೆಕ್ಷನ್. ಅದರಿಂದ ಸ್ವಲ್ಪ ತಿರುಗಾಟಕ್ಕೆ ಟೈಮ್ ಸಿಗ್ತಾ ಇಲ್ಲ. ಯಾಕೆ ಪಕ್ಷೇತರರಿಗೆ ತಿರುಗಾಟಕ್ಕೆ ಟೈಮ್ ಕಮ್ಮಿ ಆಗಿದೆ. ಆಲ್ರೆಡಿ ರಾಷ್ಟ್ರೀಯ ಪಕ್ಷಗಳಿಗೆ ಏನಾಗ್ತದೆ ಅಂದರೆ ಅವರದೇ ಗುರುತು, ಅವರದೇ ಜನ, ಅವರದೇ ಕಾರ್ಯಕರ್ತರು, ಅವರವರೇ ಇಲ್ಲ. ಇಡೀ ಹಳ್ಳಿಗಳಲ್ಲಿ ಅವರವರೇ ಇದ್ದಾರೆ. ಅವ್ರದ್ದು ನಡೆದು ಹೋಗುತ್ತೆ. ಈ ನಾವು ಪಕ್ಷೇತರರಿಗೆ ನಮಗೆ ಚಿಹ್ನೆ ಸಿಗ್ಬೇಕಾದ್ರೆ ನೋಡಿ, ಮೊನ್ನೆ ಚಿಹ್ನೆ ಸಿಕ್ಕಿದೆ, ನೆನ್ನೆ ಎಲ್ಲ ಮೊನ್ನೆ. ಆ ಚಿಹ್ನೆ ಸಿಕ್ಕಿದ್ಮೇಲೆ ಮತ್ತೆ ಮಾತಾಡೋಕ್ಕೂ ಸಹಿತ ಪರ್ಮಿಷನ್ ತಗೋಬೇಕಾದ್ರೆ ನೆನ್ನೆ ಎಲ್ಲ ಪರ್ಮಿಷನ್ ನನ್ನ ಸ್ವಂತ ಗಾಡಿಗೂ ನಾನು ಪರ್ಮಿಷನ್ ತಗೋಬೇಕು. ತಗೊಂಡೆ ಓಡಾಡ್ತಾ ಇದ್ದೀನಿ. ತಾಲೂಕು ವೈಸ್ ಗಾಡಿಗಳು ಓಡಾಡ್ತಾ ಇದ್ದಾವೆ. ನಮ್ಮ ಎಲ್ಲ ತಾಲೂಕಲ್ಲೂ ಅಶೋಕ ಲೈಲ್ಯಾಂಡ್ಗಳು ಗಾಡಿ ಓಡಾಡ್ತಾ ಇದ್ದಾವೆ, ಬ್ಯಾನರ್ ಕಟ್ಟಿದ್ದಾವೆ, ಮೈಕ್ ಅನೌನ್ಸ್ ಆಗ್ತಾ ಇದೆ. ತಾವುಗಳು ಸಹ ಬೂತ್ ಲೆವೆಲಲ್ಲಿ ಆಯಾ ಲೆವೆಲಲ್ಲಿ ನೀವು ನಿಂತ್ಕೊಳ್ಳೋಕ್ಕಾಗಲ್ವಾ? ನಿಮ್ಮ ಯಾರಾದರೂ ಫ್ರೆಂಡ್ಸ್ಗಳಿಗಾದರೂ ಹೇಳಿಕೊಂಡು, ಏಕೆಂದರೆ ನಮ್ಮಿಂದನೇ ನಾವು ಈಗ ಸೈನಿಕರಿಂದನೇ ನಾವು ಮಾಡ್ತೀವಿ ಅಂತಲ್ಲ. ಸೈನಿಕ ಒಬ್ಬ 3 ಜನ ಸಿವಿಲ್ ಪರ್ಸನ್ ನಮ್ಮ ಜೊತೆ ಸೇರ್ಕೊಂಡ್ರು ಮಾತ್ರ ಸಾಧ್ಯ. ಆದಷ್ಟು ಒಂದು ಒಳ್ಳೆ ಹೋಪ್ ಇದೆ ಈ ಸರಿಯ. ಎಲ್ಲ ನಾನು ಹೋದ ಕಡೆ ಎಲ್ಲ 2,000 ಹಳ್ಳಿಗಳನ್ನು ಸುತ್ತಿದ್ದೀನಿ ಆಲ್ರೆಡಿ. ನಾನು ಹೋದ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತಮ್ಮಗಳ ಒಂದು ಸಹಕಾರ ಹೆಂಗ್ ಬೇಕು ಅಂತ ಅಂದ್ರೆ, ನಿಮ್ಮೆಲ್ಲರಲ್ಲೂ ನಮ್ಮ ಪಿಂಡನಿರ್ತವ್ರೆ ಅವನ್ನ ಗೆಲ್ಲಿಸ್ಬೇಕು ಅಂತ ಒಂದು ಹುಮ್ಮಸ್ಸು ಎಲ್ಲರಿಗೂ ಬರಬೇಕು ಅಂತ ನಾನು ಒಂದು ಆತ್ಮೀಯತೆಯಿಂದ ಕೇಳ್ಕೊತೀನಿ. ಇದನ್ನ ಬಿಟ್ಟರೆ ನಾನು ಇನ್ನೇನು ಮಾಡೋಕ್ಕಾಗ್ತಿಲ್ಲ. ನೀವು ನಿಂತಿದ್ರು ನಾನು ಹಂಗೆ ಹೋರಾಟ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರಾದ್ರೂ ನಾನೇನು ಹಣಕಾಸು ಯಾರಾದ್ರೂ ಕೇಳ್ತಾ ಇಲ್ಲ, ಖರ್ಚು ಮಾಡ್ತಾ ಇದ್ದೀನಿ. ನಿಂತು ಯಾಕೆ ಅದನ್ನು ಹೇಳ್ತೀನಿ, ನಿಮಗೆ ಇಷ್ಟು ಲಕ್ಷ ಖರ್ಚು ಮಾಡಬೇಕು ಅಂತ ಇದೆ, ಖರ್ಚು ಮಾಡಕ್ಕೆ ರೆಡಿ ಇದ್ದೀನಿ. ನಾನು ಖರ್ಚು ಮಾಡಿದ್ದೀನಿ. ನನ್ನ ಯಾವ ಹೆಣ್ಮಕ್ಳಿಂದ ನಾನು 25, 30 ಲಕ್ಷ, 40 ಲಕ್ಷ, 50 ಲಕ್ಷ ಖರ್ಚು ಮಾಡ್ಕೋಬೇಕ್ರಿ. ಆ ಮಟ್ಟದಲ್ಲಿ ನಿಂತಿದ್ದೀನಿ. ನಾನು ನಿಂತಾಗಿದೆ. ಈಗ ಪಕ್ಷೇತರರು ಇದ್ದಾರೆ ನಮ್ಮಲ್ಲಿ, ಯಾರು ಚಕಡಿ ಕೊಟ್ಟಿಲ್ಲ, ಹಾಕಿದ್ದಾರೆ, ಸುಮ್ಮನಿದ್ದಾರೆ. 15 ಜನದಲ್ಲಿ 3 ಜನ ಹೋರಾಟ ಮಾಡ್ತಾ ಇರೋ ದಳ, ಕಾಂಗ್ರೆಸ್, ಪಕ್ಷೇತರವಾಗಿ ಸೈನಿಕ 3 ಜನ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನಿದ್ದರೆಲ್ಲ ಸುಮ್ಮನಿದ್ದಾರೆ, ಹಾಕಿಯವರೇ ಸುಮ್ಮನವ್ರೆ. ಈ ಹೋರಾಟಕ್ಕೆ ಒಂದು ಬೆಂಬಲ ಸಿಗಬೇಕು ಅಂದ್ರೆ ನಿಮ್ಮಗಳ ಸಹಕಾರ ನನಗೆ ಮುಖ್ಯವಾಗಿ ಬೇಕು. ನೀವು ಒಬ್ಬರಿಂದ ನನಗೆ 3 ಜನ ಇದ್ದಂಗೆ. ಯಾವ್ದಾದ್ರು ಒಂದು ಬೂತಲ್ಲಿ, ಒಂದು ಹೋಬಳಿ ಲೆವೆಲಲ್ಲೋ, ಗ್ರಾಮ ಪಂಚಾಯತಿ ಲೆವೆಲಲ್ಲೋ ಬೂತನ್ನ ಹಾಕಿದ್ದಾರೆ ಅಂದ್ರೆ, ಆ ಬೂತ್ ಲೆವೆಲ್ ನೀವು ಒಬ್ಬರು ಸೈನಿಕ ಕಾಣಿಸ್ಕೊಂಡ್ರೆ ಸುಮ್ಮನೆ ಒಂದು ಈಗ ಕ್ರಮ ಸಂಖ್ಯೆ 10 ವಜ್ರಕ್ಕೆ 1 ಈ ಮಾತುಗಳನ್ನ ತಾವು ಹೇಳ್ಕೊಂಡು ಹೋಗ್ಬೇಕು. ಕ್ರಮ ಸಂಖ್ಯೆ 10 ವಜ್ರಕ್ಕೆ 1. ವಜ್ರ ನನ್ನ ಗುರುತು, ಕ್ರಮ ಸಂಖ್ಯೆ 10. ಒಬ್ಬ ಸೈನಿಕನಿಗೆ ಬಹಳ ಒಳ್ಳೆ ಪ್ರಚಾರ ನಡೀತಾ ಇದೆ ಸರ್. ಯಾಕಂದ್ರೆ ನಾನು ಹಾಕಿಬಿಟ್ಟು ಮನೆಗೆ ಕೂತ್ಕೊಂಡು ನಿಮ್ಮ ತಾಯಿ ಹೇಳ್ಕೊಂಡು ನಿಮ್ಮ ಕೈ ಮಾಡಿಸ್ಕೋಬೇಕು ಅನ್ನೋದಿಲ್ಲ. ಪ್ರಚಾರ ಗಾಡಿ ಹೋಗಿದ್ದೀವಿ, ಎಲ್ಲ ಕಡೆ ಗಾಡಿಗಳು ಓಡಾಡ್ತಾ ಇದ್ದಾವೆ. ನಮ್ಮ ಕೆಲವು ಕಡೆ ಸೈನಿಕರು ತಿರುಗಾಡ್ತಾ ಇದ್ದಾರೆ, ಕೆಲವು ಕಡೆ ಪಬ್ಲಿಕ್ ತಿರುಗಾಡ್ತಾ ಇದೆ, ಸಹಾಯ ಮಾಡ್ತಾ ಇದ್ದಾರೆ ಜನಗಳು. ಒಂದೊಂದು ಕಡೆ ಹಳ್ಳಿಗಳ ಕಡೆ ಸರ್ ನಾನೇ ಲೋಕಸಭಾ ಚುನಾವಣೆ ನಿಂತಿದ್ದಾರೆ. ನಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಏನಂತಂದ್ರೆ, ನಮ್ಮನೆ ನಮ್ಮ ಅಣ್ಣವರು ನಿಂತಾರೆ ಅನ್ನೋದರ ಅವೆಲ್ಲ ಅನುಸರಿ ಇಟ್ಕೊಂಡು ಅವ್ರನ್ನ ಜಯಶೀಲರಾಗಿ ಮಾಡ್ಕೋಬೇಕಂತ ನಾವು ನಮ್ಮಲ್ಲಿ ಎಲ್ಲ ಕೇಳಬೇಕು. ಯಾರು ಎಲ್ಲಿ ಓಡಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಒಬ್ಬನೇ ಮಾತಾಡ್ತಾನೆ, ಯಾರು ಎಲ್ಲಿ ಓಡಾಡ್ತಾರೆ ಗೊತ್ತಿಲ್ಲ. ಸೊ ನಮ್ಮ ಮನೇಲಿ ನಮ್ಮ ಒಬ್ಬ ವ್ಯಕ್ತಿ ನಿಂತಾಗ ಓಟ್ನ ಆತ್ಮಪೂರ್ವಕವಾಗಿ ಹಾಕಿ ಅಷ್ಟೇ ನಾ ಕೇಳ್ಕೊಂಡು. ಇಲ್ಲಿ ಯಾರು ನಾನು MLA ತೋರಿಸ್ಕೊಂಡ್ರೆ ನನ್ನ ನೋಡ್ರೆ MLA ಬೇಜಾರು ಮಾಡ್ಕೊಂಡ್ರೇನೋ, MLC ಬೇಜಾರು ಮಾಡ್ಬೇಕಾರೋ ಅದು ಅವ್ರ ವೈಯಕ್ತಿಕತೆ. ಅದು ಯಾರು ಏನಾರು ಕೇಳಬೇಕು ನನ್ನ ಬೇಕಾದ್ರೆ ಎಲ್ಲ ಹೇಳಿದ್ರು ಅಂತ ತೊಂದರೆ ಏನಿಲ್ಲ. ನನ್ನ ಮನೇಲಿ ನಮ್ಮ ಅಣ್ಣನ ನಾವು ಹಾಕ್ಬೇಕು ಅನ್ನೋ ಒಂದು ಮನೋಭಾವನೆ ಯಾರಿಗಿದೆ, ಅವ್ರ ಮನೇಲಿ ಎಂಜಿನಿಯರ್ ಅವ್ರ ಮೇಲೆ ಹಾಕ್ಸಿದ್ರೆ ಅಷ್ಟೇ ಸರ್. ಒಬ್ಬ ಸೈನಿಕ ಇಲ್ಲಿ ಅವನೇನೋ ಒಂದು ಹುಟ್ಟಾಕಿರೋ ಒಂದು ವ್ಯಕ್ತಿ ಒಂದು ಮಹಿಳೆಗಳನ್ನ ಸ್ಟಾರ್ಟ್ ಮಾಡಿದ್ರೆ, ಕಾಶ್ಮೀರದ ಕನ್ಯಾಕುಮಾರಿ ಒಂದು ಮಹಿಳೆಗಳನ್ನ ಹುಟ್ಟಾಕಿದ್ರೆ ಅಂತಂದ್ರೆ ಅದನ್ನ ನಾವು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇತ್ತು. ನಾನು ಅನ್ಕೊಳ್ಳೋದು ಯಾರು ಒಂದ್ಸಲ ಏನಿದೆ ನನಗೆ ಗೊತ್ತಿಲ್ಲ. ಸೊ ಒಂದು ವ್ಯಕ್ತಿ ಒಂದು ಗುಂಡಿಗೆ ಎದೆ ಕೊಟ್ಟು ನಿಂತ್ಕೊಳ್ಳೋ ಒಂದು ವ್ಯಕ್ತಿ ಇವತ್ತು ಒಂದು ರಾಜಕೀಯ ಎದೆ ಕೊಟ್ಟು ನಿಂತ್ಕೊತಾರೆ ಅಂತಂದ್ರೆ ಅವ್ರಿಗೆ ಇರ್ತಕ್ಕಂಥ ತಾಕತ್ ಹೆಚ್ಚಿರೋದನ್ನ ಮುಂದಿನ ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ, ಯಾರಿಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದ್ರೆ, ಈ ಇನ್ನೊಬ್ಬರ ಬೈಕ್ ಕಟ್ಕೊಂಡು ನಿಂತ್ಕೊಳ್ಳೋದು ನಮ್ಮ ಹತ್ರ ಹೋಗಿ ಕುಲಕೃಷ್ಣ ಮಾತಾಡೋದು ನಾಟಕ ಕಲಿಸ್ಬೋದು. ಸೊ ಅವ್ರಿಗೆ ಸಹಕಾರ ಕೊಡಿ. ಆಮೇಲೆ ಕೆಲವರು ಯಾವುದೇ ಥರದ ತಪ್ಪುಗಳು ಕಳ್ಸ್ಕೊಬಿಡಿ. ಇವ್ರು ಬ್ಯಾನರ್ ಅವ್ರು ಹಾಕ್ಸ್ಕೊಂಡವ್ರೆ, ಇವ್ರು ಹಾಕ್ಸ್ಕೊಂಡವ್ರೆ, ಅವ್ರು ಯಾರು ಏನು ತಿಳಿಸ್ಕೊಬಿಡಿ. ಏನೋ ಒಂದು ಈಗ
ಇಂದಿರಾ ಗಾಂಧಿ 20 ವರ್ಷ 40 ವರ್ಷ ಆಗಿದ್ದು ಇಷ್ಟು ಫೋಟೋ ಹಾಕ್ತಿರ್ತಾರೆ. ಅದನ್ನ ಯಾರು ಮತ ಬೋಸ್ಬೇಡಿ, ಯಾರು ಇರಲಿ ಯಾರು ಹೋಗ್ಲಿ. ಕೆಲವರು ಅಫಿಷಿಯಲ್ ಮಾಡಿದ್ದಾರೆ, ಕೆಲವರು ಹಾಕ್ಸಕ್ಕಾಗಲ್ಲ, ಕೆಲವರು ಹಾಕ್ಸಿರ್ತಾರೆ. ಯಾರು ಯಾವುದೇ ತರದ ಮನೋಭಾವ ಇಟ್ಕೋಬಾರ್ದು. ನಾನು ಕೇಳೋದಿಷ್ಟೇ, ನಮ್ಮ ಸಂಘ ನಮ್ಮ ಒಂದು ಚಂದ್ರಪುರದಲ್ಲಿ ಈಗ ಆಸ್ತಾರಲ್ಲ, ನಮ್ಮ ತಾಲೂಕು ನಮ್ಮ ಊರಿಗೆ ನಮ್ಮ ಇರೋದ್ರಿಂದ ನಮ್ಮ ಒಂದು ಮಲ್ಲೆ ಅವರು ಹುಟ್ಟಿ ಬೆಳೆದವರು ಒಂದು ಸಂಘಗಳಿರೋದ್ರಿಂದ ತಾವುಗಳು ಎಲ್ಲರೂ ಅಷ್ಟೇ ಮನೆಯಲ್ಲಿ ನೀವು ಎಷ್ಟು ಓಟ್ ಇದೆ ಅದನ್ನ ಹಾಕ್ಸಿ. ಯಾಕೆಂದ್ರೆ ಈಗ ಒಂದು ಸರಿ ಹಾಕ್ಸಿ, ಅದಾದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಏನಾಗುತ್ತೆ ಅನ್ನೋ ಪರಿಣಾಮ ಏನಾಗುತ್ತೆ ಗೊತ್ತಾಗುತ್ತೆ. ಮುಂದಿನ ಚುನಾವಣೆಯಲ್ಲಿ ನಾನು ಹೇಳೋದಕ್ಕೆ ಹೆಚ್ಚಾಗಿ ಅವ್ರವ್ರು ಎದ್ದು ನಿಂತ್ಕೊತಾರೆ. ಗ್ರಾಮ ಪಂಚಾಯತ್ ನಿಂತಾರೆ, ಜಿಲ್ಲಾ ಪಂಚಾಯತ್ ನಿಂತಾರೆ, ತಾಲೂಕು ಪಂಚಾಯತ್ ನಿಂತ್ಕೊಳ್ಳೋರು ಅವ್ರು. ಯಾರು ದುಡ್ಡು ಇಲ್ಲ ಅಂತ ಇಲ್ಲ, ಎಲ್ಲರಿಗೂ ಇದೆ. ಅವ್ರೇ ಅದು ಮನೋಭಾವನೆ ಇದೆ, ಅವ್ರಿಗೆ ಅದು ಚಳವಳಿದ್ದಾರೆ. ಒಂದೊಂದು ಈಗ ಏನು ಮೇಡಮ್ ನಿಗ್ರಹ ಸಲ್ಲಿಸಿದ್ರೆ MP ಅವರೇ ಗೆದ್ದುಕೊಳ್ಳೋರು. ಯಾಕಂದ್ರೆ ಅವ್ರು ನೆಂಟ್ರನ್ಸ್ ನೋಡಿದ್ರೆ ಅವ್ರು ಯಾರು ಕೇಳೋದು ನೆಂಟ್ರೆ ಅದಾಯ್ತಾ. ಅವ್ರು ನಾನು ಒಂದು ಓಟ್ ಆಗಿದ್ದು ಆ ರೀತಿ ನಾನು ಹೇಳೋದು. ಕೆಲವರು ಒಂದು ವಿಚಾರ ಯಾಕೆ ಕುಡ್ಕೊಳ್ಳೋದು ಗೊತ್ತಾಗಲ್ಲ. ಈಗ ಮುಂದೆ ಯಾರು ಆ ನಿಂತ್ಕೊಂಡಿರಲಿಲ್ಲ ಅಂದ್ರೆ ಎಲ್ಲೋ ನಿಂತ್ಕೊಳ್ಳೋರ್ಗಪ್ಪ, ಒಂದು ಎರಡು ನಿಂತ್ಕೊಂಡಿದ್ರೆ ಇಲ್ಲ ಅಂತ ಏನಿಲ್ಲ. ಸಕ್ಕರೆ ಹಾಲೋರು ಒಂದು ಏಜ್ ಆಗಿಲ್ಲ ಅಲ್ಲ ಇವರು ಯಶೋಧ ಸರ್, ಬೇಲೂರು ಯಶೋಧ ಸರ್, ಜಿಲ್ಲಾ ಪಂಚಾಯತ್ ನೋಡಿ ನಿಂತಿದ್ರು. ನನಗೆ ಒಂದೇ ಉತ್ಕಡೆ ಒಂದು MP ನಿಂತ್ಕೊಂಡ್ರೆ ಒಂದು ಚೇಂಜಸ್ ಆಗ್ಬೋದು. ಮುಂದೆ ಎಲ್ಲ 7ನೇ ತಾರೀಕಿಗೆ ಜೂನ್ 7ಕ್ಕೆ ಎಲ್ಲ ಕಂಪ್ಲೀಟ್ ದೇಶದ ಎಣಿಕೆ ಆಯಿತು. ಗೆಲುವು ಕಾಣುತ್ತೆ ಅಂತ ಹೇಳಿ ನಮ್ಮ ಸೈನಿಕರು ಯಾವ ಮಟ್ಟಕ್ಕೆ ಇರ್ಬೋದು ಸರ್, ಎಷ್ಟಂತ ಯಾವ ಯಾರು ಪ್ರಾಬ್ಲಮ್ಗಳು ಎಷ್ಟೊತ್ತಲ್ಲಿ ಬಂದ್ರು ಅದ್ರ ಕಥೆನೇ ಬೇರೆ ಆಗಿ ಹೋಗ್ತದೆ. ಇಲ್ವಾ ಬೇಡ, ಹತ್ತತ್ರಕ್ಕೆ ಬಂದು ಇಲ್ಲಿ ಜಿಲ್ಲಾ ಪಂಚಾಯತಿಗೆ ನೆಕ್ಸ್ಟ್ ಎಲ್ಲೂ ಹೋಗಿಲ್ಲ. ನಿಮ್ಮ ಜೊತೆ ನಾನು ಮತ್ತೆ ಮೇಲೆ ತಯಾರಿದ್ದೀನಿ, ನಿಮ್ಗಳು ಸಹಕಾರ ಇದೆ. ನಮ್ಮದೇ ತಾಲೂಕಿಂದ ಬೇಕು ಯಾಕಂದ್ರೆ ನನ್ನ ಹುಟ್ಟೂರು ಚನ್ನಪಟ್ಟಣ ತಾಲೂಕು ನಾನು ಓದಿದ್ದೀನಿ, ಬೆಳೆದಿದ್ದೀನಿ. ಇಷ್ಟನ್ನ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ, ದಯವಿಟ್ಟು ವಜ್ರದ ಕುರಿತು ಕ್ರಮ ಸಂಖ್ಯೆ 10 ಇದಕ್ಕೆ ತಾವುಗಳು ತಮ್ಮ ಏರಿಯಾದಲ್ಲಿ ಈಗ ಶ್ರಮಗಳ ಸೈಡರು ಅಲ್ಲಿ ಹೋಬಳಿಗಳು ಹಳ್ಳಿಗಳು ಯಾವ ಬರ್ತದೆ ಅಲ್ಲಿ ಅಕ್ಕಪಕ್ಕದ ಒಂಚೂರು ಹೇಳಿಕೊಂಡ್ರೆ ಸಾಕು. ಈ ನಮ್ಮದು ಗಾಡಿ ಪ್ರಚಾರ ಮಾಡುತ್ತಾ ಇದೆ, ಇನ್ನು ನಾನು ಬಂದು ಮಧ್ಯ ಪ್ರಚಾರ ಮಾಡುತ್ತಾ ಇದ್ದೀನಿ. ಸುಮಾರು ಕಡೆ ಹೋಗ್ತಾ ಇದ್ದೀವಿ, ನಾವು ಮೈಕಲ್ ಎಲ್ಲ ಕಡೆ ಎಲ್ಲ ಪ್ರಚಾರ ಮಾಡ್ತಾ ಇದ್ದೀವಿ. ಪ್ರಚಾರ ನಿಲ್ಲಿಸಿಲ್ಲ, ಬರೀ ಪ್ರಚಾರವೇ ನಮಗೆ ಗಾಡಿಗೆ ಏನು ಬೇಕು ಎಲ್ಲ ತಾಲೂಕಲ್ಲಿ ಬೆಂಬಲ ಇದೆ. ತಾವು ನನ್ನ ಇದು ನಮ್ಮದೇ ತಾಲೂಕು ಆಗಿರೋದ್ರಿಂದ ನನಗೆ ಚನ್ನರಾಯಪಟ್ಟಣ ತಾಲೂಕು ಬಹಳ ಒಂದು, ಯಾಕಂದ್ರೆ ಗ್ರಾಮ ಪಂಚಾಯತಿಗೆ ನೀವು ಯಾರಿಗಾರ ಓಟ್ ಹಾಕಿ, ತಾಲೂಕು ಪಂಚಾಯತಿಗೆ ಯಾರಿಗಾರ ಹಾಕಿ, ಜಿಲ್ಲಾ ಪಂಚಾಯತ್ಗೆ ಯಾರಿಗಾರ ಹಾಕಿ, MLA ಯಾರಿಗಾರ ಹಾಕಿ, ಯಾರಿಗಾರ ಹಾಕ್ಸಿ. ಲೋಕಸಭೆ ಎಲೆಕ್ಷನ್ ನಿಂತಿದ್ದೀನಿ, ಈ ಮಧ್ಯದಲ್ಲಿ ನಿಮ್ಗೆ ಯಾವ ಅಡಚಣೆಗಳಿಲ್ಲ, ಖಂಡಿತ ಓಟ್ ಹಾಕಿ. ಇಷ್ಟೇ ಕೇಳ್ಕೊಳ್ಳೋದು. ಗ್ರಾಮ ಸಭೆಯಲ್ಲಿ ಏನಾಗುತ್ತೆ ಅಂದ್ರೆ ಗ್ರಾಮ ಪಂಚಾಯತಿ ಊರಲ್ಲೇ ಇರ್ತೀವಿ, ಆ ಕಡೆ